ಇವತ್ತು ನನಗೆ ನೀವು ನಿಜವಾಗಿ ಹುಬ್ಬಳ್ಳಿ ಎಂದು ಹೇಳಲೇಬೇಕು ನೋಡಿ, ಇದು ಹೇಳಲಾರದೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವಿಷಯ ಪ್ರಸ್ತಾಪ ಮಾಡಬೇಕು, ಪ್ರಸ್ತಾಪ ಮಾಡಲಿಲ್ಲ. ಕಳೆದ ವರ್ಷ ಹುಬ್ಬಳ್ಳಿ ಅನ್ನುವ ಊರು ಇಡೀ ಕರ್ನಾಟಕದ ಸಾಂಸ್ಕೃತಿಕ ವಲಯದಲ್ಲಿ ಒಂದು ಸಣ್ಣ ಚರ್ಚೆ ಬಂತು. ಒಂದು ವಾಣಿಜ್ಯ ನಗರಿ, ಈ ವಾಣಿಜ್ಯ ನಗರಿಗೆ ನೀವೆಲ್ಲ ಗೆಳೆಯರು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತಾ ಒಂದು ಸಾಂಸ್ಕೃತಿಕ ದೀಪ್ತಿಯನ್ನು ಕೊಡ್ತಾ ಇದ್ದೀರಿ. ಮೊದಲಾಗಿ ನಿಮ್ಮ ಎರಡೂ ಸಂಘಟನೆಗಳಿಗೆ ನಾನು ಧನ್ಯವಾದವನ್ನು ಹೇಳಬೇಕು. ಅದೇನು ಅಂತಂದರೆ ಡಾಕ್ಟರ್ ಎಂ ಕಲಬುರ್ಗಿಯವರನ್ನು ಕೊಲೆ ಮಾಡಿರುವ ಆರೋಪ ಹೊತ್ತವರು ಬೇಲ್ ಮೇಲೆ ಬಿಡುಗಡೆಯಾದಾಗ ಅವರನ್ನು ಮೆರವಣಿಗೆ ಮಾಡಿ ತುಂಬ ಸಂಭ್ರಮದಿಂದ ಇಲ್ಲಿ ಕರೆಸಿಕೊಳ್ಳಲಾಗಿದೆ. ಅಂದರೆ ಹಿಂಸೆಯನ್ನು ಪ್ರೀತಿಸುವ, ಹಿಂಸೆಯನ್ನು ಒಪ್ಪಿಕೊಳ್ಳುವ, ಹಿಂಸೆಯನ್ನು ಸಪೋರ್ಟ್ ಮಾಡುವ, ಅದನ್ನು ಬೆಂಬಲಿಸುವ ಮನಸ್ಸುಗಳು ಇಲ್ಲಿ ಇವೆ. ಒಂದು ವಿಷಯ, ಹುಬ್ಬಳ್ಳಿಯಲ್ಲ, ಇಡೀ ಕರ್ನಾಟಕದಾದ್ಯಂತ, ಇಡೀ ದೇಶದಾದ್ಯಂತ, ಇಡೀ ಜಗತ್ತಿನಾದ್ಯಂತ ಇವತ್ತು ಹಿಂಸೆ ಅನ್ನೋದು ಅನಿವಾರ್ಯ. ಅದನ್ನು ಅಕ್ಸೆಪ್ಟ್ ಮಾಡಿಸಿಕೊಳ್ಳುವ, ಅದನ್ನು ಒಪ್ಪಿಸುವ, ಅದನ್ನು ಸ್ವೀಕರಿಸಿ ಬಿಡಬೇಕು ಜನ ಅನ್ನುವಂತಹ ಒಂದು ಸ್ಥಿತಿ ನಿರ್ಮಾಣವಾಗಿರುವಾಗ ಗಾಂಧಿ, ನಾವು ನೀವು ನಿಮ್ಮೊಳಗೆ ಗಾಂಧಿ ಹೆಂಗೆ ಬದುಕಿದ್ದಾರೆ ಅಂದರೆ, ಭಾಳ ಜನ ಹೇಳಿದ್ರಿ ಗಾಂಧಿ ಸತ್ತಿಲ್ಲ, ಗಾಂಧಿ ಸಾಯೋದೂ ಇಲ್ಲ, ಗಾಂಧಿ ಬದುಕಿರ್ತಾರೆ. ಮತ್ತು ಹೆಂಗೆ ಬದುಕಿರ್ತಾರೆ ಅಂತಂದರೆ, ಅರ್ಮ್ಯಾಂಡೋ ಮ್ಯಾನೇಜರ್ಸ್ ಅವರ ಒಂದು ಪದ್ಯ ಇದೆ, ಅವ ನಮ್ಮ ಬಂಧು, ಕೊಲೆ ಮಾಡಿರಬಹುದು, ಕ್ಷಮಿಸಿ ಬಿಡಿ, ಅವನನ್ನು ನಮ್ಮ ಒಡ ಹುಟ್ಟಿದವ, ಕೊಲೆ ಮಾಡಿದರೂ ಕೂಡ ನಮ್ಮ ಬಂಧು. ಅಂದರೆ ಗಾಂಧಿ ಕೊಲೆ ಮಾಡಿ ಇವತ್ತು ಈ ದೇಶವ್ಯಾಪಿಯಾಗಿ ಹಿಂಸಾ ಪ್ರವೃತ್ತಿ, ಗೋಡ್ಸೆ ಪ್ರವೃತ್ತಿ ಅಂತ ಹೇಳ್ತಾರಲ್ಲ, ಅದನ್ನು ನಾವು ಹೇಗೆ ಎದುರಿಸಬೇಕು ಅಂತಂದ್ರೆ, ಅವ ನಮ್ಮ ಬಂಧು, ನನ್ನ ಮಗ ಅವನು, ನನ್ನ ಸಹೋದರ ಅವನು, ರಕ್ತ ಹಂಚಿಕೊಂಡು ಹುಟ್ಟಿದ ಇದು ಗಾಂಧಿ. ಇದು ಈ ಕವಿತೆ ಹುಟ್ಟಿದ್ದು ಮ್ಯಾನೇಜಿಸ್ ಅವರಿಂದ ಅಲ್ಲ. ಗಾಂಧಿ ತನ್ನ ಹಿಂಸೆಯನ್ನ, ತನ್ನನ್ನೇ ಕೊಲೆ ಮಾಡಿರುವವರನ್ನು ಕ್ಷಮಿಸಲು ಮೊದಲಿದೆ ಯೇಸುವಿನಿಂದಲೂ ಕೆಲವರಿಗೆ ಅವರು ಅಜ್ಞಾನ ಇದ್ದಾರೆ. ಹೀಗಾಗಿ ನಾವು ಇವತ್ತು ಹುಬ್ಬಳ್ಳಿಯಲ್ಲೂ, ಕರ್ನಾಟಕದಲ್ಲೋ, ಇಡೀ ಜಗತ್ತಿನಲ್ಲೋ, ದೇಶದಲ್ಲೋ ಗಾಂಧಿಯ ಮೂಲಕ ಹಿಂಸಾ ಪ್ರವೃತ್ತಿಯನ್ನು ತಾಯಿತನದಿಂದ, ತಾಯಿಯಾಗಿ, ಸಂಬಂಧಿಯಾಗಿ, ಬಂಧುವಾಗಿ ಅದನ್ನು, ಯಾಕಂದರೆ ಗೋಡ್ಸೆ ಗಾಂಧಿ ಆಗಬೇಕು, ಗಾಂಧಿ ಗೋಡ್ಸೆಯಲ್ಲಿ ಸಾಧ್ಯವಿದೆ. ಶತಮಾನ ಉರುಳಿದರೂ ಗಾಂಧಿ ಎನ್ನುವ ಪ್ರಜ್ಞೆ ಅದು ಗೋಡ್ಸೆಯಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯವಿದೆ. ಆದರೆ ಗಾಂಧೀಜಿಯ ಕನಸು ಮತ್ತು ನಮ್ಮೊಳಗೆ ಇರುವ ಗಾಂಧೀಜಿ ಮನಸ್ಸಿನ ನಮ್ಮೆಲ್ಲರ ಕನಸು ಇಂದಲ್ಲ ನಾಳೆ ಗೋಡ್ಸೆ ಗಾಂಧಿ ಆಗಬೇಕು. ಈ ಬಗೆಯ ಒಂದು ನನಗೆ ಯಾಕೆ ಸಂತೋಷ ಆಯಿತು ಅಂದರೆ, ಹುಬ್ಬಳ್ಳಿಯಲ್ಲಿ ನನಗೆ ಇವತ್ತು ಬಹಳ ಸಂತೋಷ ಆಗಿತ್ತು. ಯಾಕೆಂದರೆ ಬರಲಿಕ್ಕೆ ಕಾರಣ ಏನಂತಂದರೆ, ಹುಬ್ಬಳ್ಳಿಯಲ್ಲಿ ಕಲಬುರ್ಗಿ ಯಾರು ಗಾಂಧಿನೋ, ಗೌರಿನೋ, ಪಾನ್ಸಾರೆನೋ ಮನುಷ್ಯರ ಹತ್ಯೆ ಅಮಾನ್ಯ. ಅದು ಯಾರೇ ಇದೆ, ಈ ಹತ್ಯೆಯನ್ನು ಒಪ್ಪಿಕೊಳ್ಳುವ ಜನ ಸ್ವಲ್ಪ ಇದ್ದಾರೆ, ಆದರೆ ಅದು ಜಗತ್ತಿಗೆ ಕಾಣ್ತದೆ. ಇವತ್ತು ನೀವು ಗಾಂಧಿ ಕವಿತೆಗಳ ಮೂಲಕ, ಈ ಕಾರ್ಯಕ್ರಮ ಸಂಘಟಿಸುವ ಮೂಲಕ, ಗಾಂಧಿ ಪರವಾದ ಕವಿತೆಗಳನ್ನು ಓದುವ ಮೂಲಕ, ಗಾಂಧಿ ಮನಸ್ಸನ್ನ, ಗಾಂಧಿ ಚಿಂತನೆಯನ್ನ, ಗಾಂಧಿ ಹೃದಯವನ್ನ, ಗಾಂಧಿ ಅಂತಃಕರಣವನ್ನ, ಈ ಗಾಂಧಿತನವನ್ನ ನಿಮ್ಮೆಲ್ಲ ಕವಿತೆಗಳ ಮೂಲಕ ಬಹಳ ಅದ್ಭುತವಾಗಿ ಪ್ರದರ್ಶನ ಮಾಡುವ ಮೂಲಕ ಒಂದು ಬಗೆಯ ನಾವು